ನನ್ನೆಲ್ಲ ಪ್ರೀತಿಯ ಶರಣ ಬಂಧುಗಳಿಗೂ ವಚನಗಳು ವಿತ್ ಮುಗುಳನಗೆ ಚಾನಲ್ ಕಡೆಯಿಂದ ಶರಣಾರ್ಥಿಗಳು. ಇಂದಿನ ವಿಡಿಯೋದಲ್ಲಿ ಈಗ ನಾವು ಪ್ರತಿ ವರ್ಷ ಹಬ್ಬಗಳು ಬರ್ತಾ ಇರ್ತವೆ, ಹೋಗ್ತಾ ಇರ್ತವೆ. ವರ್ಷ ಹಬ್ಬಗಳ ಆಚರಣೆಗಳನ್ನ ತುಂಬಾ ಖುಷಿಯಾಗಿ, ತುಂಬಾ ಒಂದು ಅಡುಗೆಗಳು ಮತ್ತೆ ಎಲ್ಲ ಖುಷಿಯಿಂದ ಹೆಣ್ಮಕ್ಳು ಮನೆಗಳಲ್ಲಿ ಹಬ್ಬಗಳನ್ನ ಆಚರಿಸ್ತೀವಿ. ಆ ಹಬ್ಬಗಳನ್ನ ಏನಕ್ಕೋಸ್ಕರ ಆಚರಿಸ್ತೀವಿ, ಹಬ್ಬದ ಹಿಂದಿರುವ ಆಚರಣೆಯ ಮಹತ್ವವೇನು ಎಂಬುದರ ಬಗ್ಗೆ ಒಂದು ಚಿಕ್ಕ ಮಾಹಿತಿಯನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಬಂದಿದ್ದೀನಿ. ವರಮಹಾಲಕ್ಷ್ಮಿ ಹಬ್ಬ ಮುಗೀತು, ಇನ್ನೇನು ಗೌರಿ ಹಬ್ಬ ಬರ್ತಾ ಇದೆ. ಗೌರಿ ಹಬ್ಬನ ಏನಕ್ಕೆ ಆಚರಿಸ್ತಾರೆ, ಗೌರಿ ಹಬ್ಬದ ಆಚರಣೆಯ ಹಿಂದಿನ ಮಹತ್ವವೇನು ಎಂಬುದರ ಬಗ್ಗೆ ತಿಳಿಯೋಣ ಈ ವಿಡಿಯೋದಲ್ಲಿ. ಪೂರ್ತಿ ವಿಡಿಯೋ ನೋಡಿದ್ರೆ ಮಾತ್ರ ನಿಮಗೆ ಹಬ್ಬದ ಆಚರಣೆ ಹಿಂದಿನ ಮಹತ್ವ ಗೊತ್ತಾಗುತ್ತೆ. ತುಂಬ ಹೆಣ್ಮಕ್ಳು ತುಂಬ ಸಡಗರಿಂದ, ಖುಷಿಯಿಂದ ಹೊಸ ಬಟ್ಟೆ ಉಟ್ಟು ಮತ್ತು ಒಳ್ಳೊಳ್ಳೆ ಅಡುಗೆಗಳು, ಸ್ವೀಟ್ಸ್ ಎಲ್ಲ ಮಾಡಿ ಒಳ್ಳೆ ಖುಷಿಯಾಗಿ ಹಬ್ಬನ ಆಚರಣೆ ಮಾಡ್ತೀವಿ. ಆದರೆ ಹಬ್ಬ ಆಚರಣೆ ಮಾಡ್ತೀವಿ ಅಷ್ಟೇ, ಹಬ್ಬನ ಏನಕ್ಕೆ ಆಚರಣೆ ಮಾಡ್ತೀವಿ ಅನ್ನೋದು ತುಂಬ ಜನಕ್ಕೆ ಗೊತ್ತಿಲ್ಲ. ಹಂಗಾಗಿ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿ ನೋಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋ ಶುರು ಮಾಡೋಣ. ಗೌರಿ ಹಬ್ಬವು ಪಾರ್ವತಿ ದೇವಿಯ ಗೌರಿ ಅವತಾರಕ್ಕೆ ಸಮರ್ಪಿತವಾದ ಹಿಂದೂ ಹಬ್ಬವಾಗಿದೆ. ಈ ಹಬ್ಬವನ್ನು ಗಣೇಶ ಚತುರ್ಥಿಯ ಒಂದು ದಿನದ ಮೊದಲು ಆಚರಿಸಲಾಗುತ್ತದೆ. ಗೌರಿ ಹಬ್ಬವನ್ನು ಸ್ವರ್ಣಗೌರಿ ಹಬ್ಬವೆಂದು ಕರೆಯಲಾಗುತ್ತದೆ. ಈ ಬಾರಿ ಗೌರಿ ಹಬ್ಬವನ್ನು ಸೆಪ್ಟೆಂಬರ್ 6ರಂದು ಶುಕ್ರವಾರ ಆಚರಿಸಲಾಗುವುದು. ಪ್ರತಿ ವರ್ಷವೂ ಕೂಡ ಗಣೇಶನನ್ನು ಕೂರಿಸುವ ಮುನ್ನಾ ದಿನ ಗೌರಿಯನ್ನು ಕೂರಿಸಲಾಗುತ್ತದೆ. ಗೌರಿ ಹಬ್ಬದ ಮಹತ್ವ, ನಿಯಮಗಳು, ಪೂಜೆ ವಿಧಾನದ ಬಗ್ಗೆ ಹಿರಿಯರು ನೀಡಿರುವ ಒಂದಿಷ್ಟು ಮಾಹಿತಿಯನ್ನು ಈ ವಿಡಿಯೋದಲ್ಲಿ ಶೇರ್ ಮಾಡ್ಕೊತಾ ಇದ್ದೀನಿ. ಈ ಪವಿತ್ರ ಹಬ್ಬದಂದು ಸಂತೋಷದ ವೈವಾಹಿಕ ಜೀವನಕ್ಕಾಗಿ ಗೌರಿ ದೇವಿಯ ಆಶೀರ್ವಾದವನ್ನು ಪಡೆಯಲು ಮಹಿಳೆಯರು ಸ್ವರ್ಣಗೌರಿ ವ್ರತವನ್ನು ಆಚರಿಸುತ್ತಾರೆ. ಈ ದಿನ ಇತರ ಸಾಮಾನ್ಯ ವಿವಾಹಿತ ಮಹಿಳೆಯನ್ನು ತನ್ನ ಹೆತ್ತವರ ಮನೆಗೆ ಭೇಟಿ ನೀಡುವಂತೆ ಗೌರಿ ದೇವಿಯು ಮನೆಗೆ ಬರುತ್ತಾಳೆ ಎಂಬ ನಂಬಿಕೆ ಇದೆ. ಮರುದಿನ ಮಾತೆ ಗೌರಿಯನ್ನು ಕೈಲಾಸ ಪರ್ವತಕ್ಕೆ ಕರೆದುಕೊಂಡು ಹೋಗುವಂತೆ ಮಗನಾದ ಗಣೇಶನು ಬರುತ್ತಾರೆ. ಗೌರಿ ಹಬ್ಬದ ಮಹತ್ವ. ಈ ದಿನದಂದು ಮಹಿಳೆಯರು ತಮ್ಮ ಪತಿಯ ದೀರ್ಘಾಯುಷ್ಯಕ್ಕಾಗಿ 16 ರೀತಿಯ ಶೃಂಗಾರವನ್ನು ಮಾಡಿಕೊಂಡು ಶಿವ ಮತ್ತು ತಾಯಿ ಪಾರ್ವತಿಯನ್ನು ಪೂಜಿಸುತ್ತಾರೆ. ಈ ದಿನ ಮಹಿಳೆಯರು ಪಾರ್ವತಿ ದೇವಿಗೆ ಸುಮಂಗಲಿಯರು ಬಳಸುವ ವಸ್ತುಗಳನ್ನು ಅರ್ಪಿಸುತ್ತಾರೆ. ಅದರಲ್ಲಿ ಕುಂಕುಮ, ಮೆಹಂದಿ, ಸಿಂಧೂರ, ಕಾಲುಂಗುರ, ಕಾಜಲ್ಲು, ಬಳೆ, ಬಾಚಣಿಗೆ ಸೇರಿದಂತೆ 16 ವಸ್ತುಗಳನ್ನು ಅರ್ಪಿಸುತ್ತಾರೆ. ಗೌರಿ ಹಬ್ಬದ ನಿಯಮಗಳು. ಗೌರಿ ಹಬ್ಬದ ವ್ರತವನ್ನು ಉಪವಾಸದಿಂದ ಆಚರಿಸಲಾಗುತ್ತದೆ. ಅಂದರೆ ಈ ಉಪವಾಸದ ಸಮಯದಲ್ಲಿ ನೀವು ಏನನ್ನು ತಿನ್ನಬಾರದು ಅಥವಾ ನೀರು ಕುಡಿಯಬಾರದು. ಈ ಕಾರಣಕ್ಕಾಗಿ ಗೌರಿ ಹಬ್ಬವು ಅತ್ಯಂತ ಕಷ್ಟಕರವಾದ ಉಪವಾಸಗಳ ವಿಭಾಗಗಳಲ್ಲಿ ಬರುತ್ತದೆ. ಒಮ್ಮೆ ಈ ಉಪವಾಸವನ್ನು ಪ್ರಾರಂಭಿಸಿದರೆ ಭವಿಷ್ಯದಲ್ಲಿ ಯಾವುದೇ ವರ್ಷ ನೀವು ಅದನ್ನು ಬಿಡುವಂತಿಲ್ಲ. ನೀವು ಇದನ್ನು ಪ್ರತಿ ವರ್ಷ ಪೂರ್ಣ ವಿಧಾನಗಳ ಮೂಲಕ ಮತ್ತು ಸುವ್ಯವಸ್ಥೆಯೊಂದಿಗೆ ಇಟ್ಟುಕೊಳ್ಳಬೇಕು. ಗೌರಿ ಹಬ್ಬದ ದಿನದಂದು ಹಗಲಿನಲ್ಲಿ ಮಲಗಬಾರದು, ರಾತ್ರಿ ವೇಳೆ ಜಾಗರಣೆ ಮಾಡಬೇಕು. ಗೌರಿ ಹಬ್ಬದ ದಿನದಂದು ಮುಂಜಾನೆ ಸ್ನಾನ ಮಾಡಿದ ನಂತರ ಉಪವಾಸ ಮಾಡುವ ಪ್ರತಿಜ್ಞೆ ಮಾಡಿ ಪೂಜಾ ಸ್ಥಳವನ್ನು ಹಣ್ಣುಗಳು ಮತ್ತು ಹೂಗಳಿಂದ ಅಲಂಕರಿಸಿ ಒಂದು ಪೀಠವನ್ನು ಹಾಕಿ ಅದರ ಮೇಲೆ ಶಿವ, ಪಾರ್ವತಿ ಮತ್ತು ಗಣೇಶನ ವಿಗ್ರಹಗಳನ್ನು ಪ್ರತಿಷ್ಠಾಪಿಸಿ ಶಿವ ಮತ್ತು ತಾಯಿ ಪಾರ್ವತಿಯ ಮುಂದೆ ದೀಪವನ್ನು ಬೆಳಗಿಸಿ ಇದರ ನಂತರ ಸುಮಂಗಲಿಯರು ಬಳಸುವ ಎಲ್ಲ ವಸ್ತುಗಳನ್ನು ಇರಿಸಿ ಮತ್ತು ಅದನ್ನು ತಾಯಿ ಪಾರ್ವತಿಗೆ ಅರ್ಪಿಸಿ ಭಗವಂತನಿಗೆ ಹಣ್ಣುಗಳು, ಹೂವುಗಳು ಮತ್ತು ಸಿಹಿ ತಿಂಡಿಗಳನ್ನು ಅರ್ಪಿಸಿ ಪೂಜೆಯ ನಂತರ ಗೌರಿ ಹಬ್ಬದ ವ್ರತದ ಕಥೆಯನ್ನು ಕೇಳಿ ಮತ್ತು ನಿಮ್ಮ ಇಚ್ಛೆಯಂತೆ ಬಡವರಿಗೆ ಏನಾದರೂ ದಾನ ಮಾಡಿ ರಾತ್ರಿಯಲ್ಲಿ ಜಾಗರಣೆಯನ್ನು ಮಾಡಬೇಕು ಎಂಬುದು ನೆನಪಿನಲ್ಲಿಟ್ಟುಕೊಳ್ಳಿ. ಬೆಳಗಿನ ಆರತಿಯ ನಂತರ ಪಾರ್ವತಿ ದೇವಿಗೆ ಸಿಂಧೂರವನ್ನು ಅರ್ಪಿಸಿ ಮತ್ತು ಹಲ್ವಾವನ್ನು ಅರ್ಪಿಸಿ ಉಪವಾಸವನ್ನು ಮುರಿಯಿರಿ. ಭಾದ್ರಪದ ಮಾಸದ ಶುಕ್ಲ ಪಕ್ಷದ 3ನೆಯ ದಿನದಂದು ಗೌರಿ ಹಬ್ಬವನ್ನು ಆಚರಿಸಲಾಗುತ್ತದೆ. ವಿವಾಹಿತ ಮಹಿಳೆಯರು ತಮ್ಮ ಪತಿ ದೀರ್ಘಾಯುಷ್ಯಕ್ಕಾಗಿ, ಅವಿವಾಹಿತ ಹುಡುಗಿಯರು ಉತ್ತಮ ಪತಿಯನ್ನು ಪಡೆಯುವುದಕ್ಕಾಗಿ ಈ ಹಬ್ಬವನ್ನು ಆಚರಿಸುತ್ತಾರೆ. ಎಲ್ಲರಿಗೂ ಸಹ ಮುಂಚಿತವಾಗಿ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ಮತ್ತು ಈ ವಿಡಿಯೋ ನೋಡಿದ ನಿಮಗೆಲ್ಲರಿಗೂ ತುಂಬು ಹೃದಯದ ಧನ್ಯವಾದಗಳು.